ನಮಸ್ಕಾರ, NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಸತತ 7ನೇ ವರ್ಷವೂ 100% ಫಲಿತಾಂಶ ಪಡೆದ ಸ್ಕಾಲರ್ PU ಕಾಲೇಜು. ಕೃಷ್ಣರಾಜಪೇಟೆ ವರದಿ. ಪಟ್ಟಣದ ಹಳೆ ಮೈಸೂರು ರಸ್ತೆಯಲ್ಲಿರುವ ಸ್ಕಾಲರ್ ಪದವಿ ಪೂರ್ವ ಕಾಲೇಜು ಸತತ 7ನೇ ವರ್ಷವೂ 100% ಫಲಿತಾಂಶ ಪಡೆಯುವ ಮೂಲಕ ತಾಲೂಕಿನಲ್ಲಿ ಒಳ್ಳೆಯ ಹೆಸರು ಗಳಿಸಿದೆ. ಸ್ಕಾಲರ್ಸ್ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಒಟ್ಟು 158 ವಿದ್ಯಾರ್ಥಿಗಳು, ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ 12 ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನ ಪಡೆಯುವ, ಎಲ್ಲಾ ವಿದ್ಯಾರ್ಥಿಗಳು ಉತ್ತೀರ್ಣ ಹೊಂದುವ ಮೂಲಕ ಕಾಲೇಜಿನ ಕೀರ್ತಿಯನ್ನು ಗಳಿಸಿದ್ದಾರೆ. ಒಟ್ಟು 170 ವಿದ್ಯಾರ್ಥಿಗಳ ಪೈಕಿ 90 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದಿರುತ್ತಾರೆ. ತಾಲೂಕು ಹಳೆ ಮೈಸೂರು ರಸ್ತೆ ಇರತಕ್ಕಂಥ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜು ಇಂದು 2023-24ನೇ ಸಾಲಿನ ದ್ವಿತೀಯ PUC ಫಲಿತಾಂಶ ಹೊರಹೊಮ್ಮಿದ್ದು ಬಹಳ ಸಂತಸದ ಸುದ್ದಿ. ಯಾಕಂದರೆ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ನಮ್ಮ ಕಾಲೇಜಿನಲ್ಲಿ 100% ರಿಸಲ್ಟ್ನ ಬಂದು ಜಿಲ್ಲೆಗೆ ಹಾಗೂ ತಾಲೂಕಿಗೆ ಒಳ್ಳೆಯ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ, ಹೆಗ್ಗಳಿಕೆ ಸಂಸ್ಥೆಯಾಗಿದೆ. ಶೇಕಡಾವಾರು ಫಲಿತಾಂಶವನ್ನು ಗಮನಿಸಿಕೊಂಡಾಗ ನಮ್ಮ ಕಾಲೇಜಿನಲ್ಲಿ 586 ಮೊನಾಲಿಸಾ BS ಎಂಬ ವಿದ್ಯಾರ್ಥಿನಿ 586 ಅಂಕಗಳನ್ನ ಪಡ್ಕೊಂಡು ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ ಟಾಪರ್ ಆಗಿ ಹೊರಹೊಮ್ಮಿದ್ದಾಳೆ. ಅದೇ ರೀತಿ ಗಾನವಿ HP 577 ಅಂಕಗಳನ್ನ ಪಡೆಯೋದ್ರ ಮುಖಾಂತರ ಅವಳು ಕೂಡ ಉತ್ತಮವಾದ ಅಂಕಗಳನ್ನ ತಗೊಂಡಿದ್ದಾಳೆ. ವರ್ಷಿಣಿ MP 576, ಶ್ರೇಯಸ್ ಗೌಡ MC 575. ಇನ್ನು ಕಾಮರ್ಸ್ ವಿಭಾಗದಲ್ಲಿ ನಾವು ಕನ್ಸಿಡರ್ ಮಾಡಿದರೆ ಸಾನಿಕಾ 584 ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆಯುವ ಮುಖಾಂತರ ಕಾಲೇಜಿನ ಕೀರ್ತಿ ನೆಚ್ಚಿದ್ದಾಳೆ. ಪಡೆಯುವ ಮುಖಾಂತರ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡೆಯುವ ಮುಖಾಂತರ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾಳೆ. ಒಟ್ಟಾರೆ ಫಲಿತಾಂಶವನ್ನು ನಾವು ಗಮನಿಸಿಕೊಂಡಾಗ ಪರೀಕ್ಷೆಗೆ ಹಾಜರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು 170 ವಿದ್ಯಾರ್ಥಿಗಳಲ್ಲಿ 90 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆಯುವ ಮುಖಾಂತರ ಹಾಗೂ 80 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಪಡೆಯುವ ಮುಖಾಂತರ ಕಾಲೇಜಿನ ಹೆಸರನ್ನ ಬಹಳ ಉತ್ತುಂಗಕ್ಕೆ ತಗೊಂಡೋಗಿರೋ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀವಿ. ಈ ಒಂದು ಫಲಿತಾಂಶಕ್ಕೆ ಕಾರಣಕರ್ತದಂಥ ನಮ್ಮೆಲ್ಲ ಉಪನ್ಯಾಸಕರ ತಂಡ ಹಾಗೂ ಮ್ಯಾನೇಜ್ಮೆಂಟು, ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫು ಭಾಳ ಸಂತಸದಿಂದ ಈ ಒಂದು ದಿವಸ ನಾವು ಆಚರಿಸ್ತಾ ಇದ್ದೀವಿ. ಯಾಕಂದರೆ ಕಳೆದ 7 ವರ್ಷದಿಂದಲೂ ಕೂಡ ಸತತವಾಗಿ ಉತ್ತಮವಾದ ಫಲಿತಾಂಶ ಕೊಡೋ ಮುಖಾಂತರ ತಾಲೂಕು ಹಾಗೂ ಜಿಲ್ಲೆಗೆ ತುಂಬ ಉತ್ತಮವಾದಂಥ ಹೆಸರು ಮಾಡಿರೋ ಒಂದು ಹೆಗ್ಗಳಿಕೆ ನಮ್ಮ ಸಂಸ್ಥೆ ಪಾತ್ರವಾಗಿದೆ. ಅದಕ್ಕಾಗಿ ಶ್ರಮಿಸಿದಂಥ ಎಲ್ಲ ನಮ್ಮ ಉಪನ್ಯಾಸಕ ತಂಡ, ಪೋಷಕ ವರ್ಗದವರು ಹಾಗೂ ವಿದ್ಯಾರ್ಥಿನಿಯರಿಗೆ ಈ ಮೂಲಕ ನಾವು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು. ಅವಳು ಕೂಡ ಸೆಕೆಂಡ್ ಟಾಪರ್ ಆಗಿ ಹೊಮ್ಮಿದ್ದಾಳೆ. 582 ಅಂಕಗಳನ್ನ ಪಡೆಯುವ ಮುಖಾಂತರ 97% ತಗೊಂಡಿದ್ದಾಳೆ. ನಮ್ಮ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಸೊ ಒಟ್ಟು ಫಲಿತಾಂಶವನ್ನು ನಾವು ಗಣನೀಯವಾಗಿ ತಗೊಂಡ್ರೆ ಆಗಲೇ ಹೇಳಿದ ಪ್ರಕಾರ 90 ಮಕ್ಕಳು ಡಿಸ್ಟಿಂಕ್ಷನ್ ಪಡೆದು, ಇನ್ನು ಉಳಿದಂತ 80 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್, ಯಾವ ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ಗಳನ್ನ ತಗೊಂಡಿಲ್ಲ. 100% ಫಲಿತಾಂಶ ಬಂದಿರೋದು ಕಾಲೇಜಿಗೆ ಒಂದು ಹೆಮ್ಮೆ ವಿಚಾರ. ಅದರಲ್ಲಿ ಸೆಂಟಮ್ 100ಕ್ಕೆ 100 ಅಂಕಗಳನ್ನ ಯಾವ ಸಬ್ಜೆಕ್ಟ್ ಹೆಚ್ಚಿತ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಮುಂಚೂಣಿ ಇರ್ತಕ್ಕಂಥದ್ದು ಗಣಕ ವಿಜ್ಞಾನ, ಕಂಪ್ಯೂಟರ್ ಸೈನ್ಸ್. ಸೊ 15 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಅದೇ ರೀತಿ ಇನ್ನುಳಿದಂತ ಕನ್ನಡ ಸಬ್ಜೆಕ್ಟ್ ಅಲ್ಲಿ 1 ವಿದ್ಯಾರ್ಥಿನಿ ಔಟ್ ಆಫ್ 4 ತಗೊಂಡಿದೆ. ಮ್ಯಾಥಮೆಟಿಕ್ಸ್ ಅಲ್ಲಿ 6 ವಿದ್ಯಾರ್ಥಿಗಳು ಔಟ್ ಆಫ್ 4ನ ತಗೊಂಡಿದ್ದಾರೆ. ಅದೇ ರೀತಿ ಕಾಮರ್ಸ್ ವಿಭಾಗದಲ್ಲಿ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ 1 ವಿದ್ಯಾರ್ಥಿನಿ ಔಟ್ ಆಫ್ 4ನ ತಗೊಂಡಿದ್ದಾರೆ. ಸೊ ಹಾಗಾಗಿ ಒಟ್ಟು ಫಲಿತಾಂಶವನ್ನು ನಾವು ಗಮನಿಸೋದಾದರೆ ಪ್ರತಿ ವರ್ಷನೂ ಕೂಡ ಏನು ಕಾಲೇಜು ಫಲಿತಾಂಶದಲ್ಲಿ ಅವಿರತವಾಗಿ ಶ್ರಮಿಸಿದಂಥ ನಮ್ಮೆಲ್ಲ ಉಪನ್ಯಾಸಕ ಮಿತ್ರರು ಹಾಗೂ ಮ್ಯಾನೇಜ್ಮೆಂಟ್ ಹಾಗೂ ನಮ್ಮ ವಿದ್ಯಾರ್ಥಿಗಳು, ಪೋಷಕ ವರ್ಗದವರಿಗೆ ನಾನು ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಇದೇ ರೀತಿ ಮುಂದೆನೂ ಕೂಡ ಇದೇ ರೀತಿ ಒಂದು ಒಳ್ಳೆ ಉತ್ತಮವಾದಂಥ ಫಲಿತಾಂಶ ಬರೋದಕ್ಕೆ ತಾಲೂಕು, ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಇನ್ನೂ ಉತ್ತಮವಾದಂಥ ಫಲಿತಾಂಶ ತರೋದಕ್ಕೆ ನಾವೆಲ್ಲ ಶ್ರಮಿಸ್ತೀವಿ ಅನ್ನೋದನ್ನ ಈ ಮೂಲಕ ನಾವು ವ್ಯಕ್ತಪಡಿಸ್ತೀವಿ. ಸರ್, ನಿಮ್ಮ ಹೆಸರು? ಮಂಜುನಾಥ್ ಎಸ್, ಪ್ರಿನ್ಸಿಪಲ್ ಮ್ಯಾನೇಜ್ಮೆಂಟ್ ಸ್ಕಾಲರ್ಸ್ ಕಾಲೇಜ್ ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ, ಹಳೆ ಮೈಸೂರು ರಸ್ತೆಯಲ್ಲಿರತಕ್ಕಂಥ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜು 2023-24ನೇ ಸಾಲಿನ ದ್ವಿತೀಯ PUC ಫಲಿತಾಂಶ ಇಂದು ಪ್ರಕಟವಾಗಿದ್ದು, ಐತಿಹಾಸಿಕ ಫಲಿತಾಂಶವನ್ನು ಇವತ್ತು ನಮ್ಮ ಕಾಲೇಜು ತಂದುಕೊಟ್ಟಿದೆ. ಸತತ ಕಳೆದ 7 ವರ್ಷಗಳಿಂದಲೂ ಕೂಡ ತಾಲೂಕು ಮಟ್ಟದಲ್ಲಿ ಮುಂಚೂಣಿ ಇರ್ತಕ್ಕಂಥ ನಮ್ಮ ಕಾಲೇಜು ಈ ಬಾರಿಯೂ ಕೂಡ ಅತ್ಯಂತ ಯಶಸ್ವಿಯಾಗಿ, ಅತ್ಯಂತ ಸಕ್ಸಸ್ಫುಲ್ ಆಗಿ ರಿಸಲ್ಟ್ನ ಕೊಟ್ಟಿದ್ದೀವಿ. ಅದಕ್ಕೆಲ್ಲ ನಮ್ಮ ಕಾಲೇಜಿನ ಆಡಳಿತ ಮಂಡಳಿ, ಉಪನ್ಯಾಸಕರ ವರ್ಗ ಹಾಗೂ ಬೋಧಕ ಮತ್ತು ಬೋಧಕೇತರ ವರ್ಗದಿಂದ ನನ್ನ ಮ್ಯಾನೇಜ್ಮೆಂಟ್ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನು ತಿಳಿಸ್ತೀವಿ. ಈ ವರ್ಷದ ಫಲಿತಾಂಶ ನಾವು ಹೇಳೋದಾದರೆ, ಪರೀಕ್ಷೆ ಪಡೆದಂಥ
170 ವಿದ್ಯಾರ್ಥಿಗಳಲ್ಲಿ 170 ವಿದ್ಯಾರ್ಥಿಗಳು ಕೂಡ ತೇರ್ಗಡೆ ಆಗಿದ್ದು 100% ರಿಸಲ್ಟ್ನ ನಾವು ಸೆಕ್ಯೂರ್ ಮಾಡಿದ್ದೀವಿ. ಅದೇ ರೀತಿ ವಿಜ್ಞಾನ ವಿಭಾಗದಲ್ಲಿ ಸುಮಾರು 159 ವಿದ್ಯಾರ್ಥಿಗಳು ಹಾಗೂ ಕಾಮರ್ಸ್ ವಿಭಾಗದಲ್ಲಿ 12 ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನ ತಗೊಂಡಿದ್ರು. ಸೊ ಆ ಪೈಕಿ 90 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ಗಿಂತ ಹೆಚ್ಚು ಡಿಸ್ಟಿಂಕ್ಷನ್ಗಳ ಅಂಕಗಳನ್ನ ಪಡ್ಕೊಂಡು 85ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಇನ್ನು ಉಳಿದಂತ 80 ವಿದ್ಯಾರ್ಥಿಗಳು ಕೂಡ ಫಸ್ಟ್ ಕ್ಲಾಸ್ಗಳನ್ನ ತಗೊಂಡು ಕಾಲೇಜಿನ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಅದಕ್ಕಾಗಿ ನಮ್ಮ ಸ್ಕಾಲರ್ ಸ್ಪೀಕರ್ ತಂಡ ಹಾಗೂ ಮ್ಯಾನೇಜ್ಮೆಂಟ್ ಬಹಳ ಸಂತೋಷದಿಂದ ಇದನ್ನು ವ್ಯಕ್ತಪಡಿಸ್ತಿದ್ದೀವಿ. ಕಳೆದ ಬಾರಿಗಿಂತಲೂ ಕೂಡ ಈ ಬಾರಿ ನಮ್ಮ ಕಾಲೇಜಿನ ಉತ್ತಮವಾದಂಥ ಫಲಿತಾಂಶ ಬಂದಿದೆ. ಸುಮಾರು ಔಟ್ ಆಫ್ ಔಟ್ಗಳನ್ನ ನಮ್ಮ ಕಾಲೇಜಿನ ಈ ಸಲ ಬಂದಿದೆ. ಅದರಲ್ಲಿ ನಾವು ತಗೊಳ್ಳೋದಾದರೆ ಮೊದಲದಾಗಿ ನಾವು ಸೈನ್ಸ್ ವಿಭಾಗದ ವಿದ್ಯಾರ್ಥಿ ಟಾಪರ್ ಅಂತ ತಾಲೂಕು ಟಾಪರ್ ಅಂತ ಬಂದ್ರೆ ಮೊನಾಲಿಸಾ BS 586 ಅಂಕಗಳನ್ನ ಪಡ್ಕೊಂಡು 98% ತಗೊಂಡಿದ್ದಾಳೆ. ಗಾನವಿ HP ಅಂತ ಹೇಳ್ಬಿಟ್ಟು 577 ಅಂಕಗಳನ್ನ ತಗೊಂಡು 96% ತಗೊಂಡಿದೆ. ವರ್ಷಿಣಿ MP 576 96% ಪಡ್ಕೊಂಡಿದ್ದಾರೆ. ಶ್ರೇಯಸ್ ಗೌಡ MC 575 95%ಗಳನ್ನ ತಗೊಂಡಿದ್ದಾರೆ. ಅದೇ ರೀತಿ ಕಾಮರ್ಸ್ ವಿಭಾಗದಲ್ಲಿ ಸಾನಿಕಾ ಎಂ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆಯುವುದರ ಮುಖಾಂತರ ಕಾಲೇಜು ಕೀರ್ತಿ ಹೆಚ್ಚಿಸಿದ್ದಾರೆ. 584 97.33 ಪ್ರತಿಷ್ಠಿತವನ್ನು ತಗೊಂಡಿದ್ದಾರೆ. ಅದೇ ರೀತಿ ಮತ್ತೊಬ್ಬ